ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿಯ ಭುವನೇಶ್ವರಿ ನಗರ ವಾರ್ಡ್ ಅಲ್ಲಿ ನಾವಿದ್ದೇವೆ. ಮನೆ ಬಾಕ್ಲಲ್ಲಿ ಕಸ ಬಂದಿದೆ ಸರ್, ಹಿಂಗಿದೆ ಸರ್ ಅಂದ್ರೆ ಆಯ್ತಮ್ಮ ಯಾವಾಗ ಮಾಡ್ಕೊಡಿ ಅಂತಾರೆ, ಮತ್ತೆ ಬಂದು ಅವ್ರು ಮಾಡಲ್ಲ. ಸಮಸ್ಯೆ ಇದ್ರೆ ಯಾರ ಹತ್ರ ಹೇಳ್ತೀರಾ? ನಮ್ ಕೌನ್ಸರ್ ಯಾರ ಹತ್ರ ಇದಾರಲ್ಲ, ಯಾರೋ ಒಂದು ಕೌನ್ಸರ್ ಇದ್ದಾರೆ ಮಗ. ಓಕೆ, ಎಮ್ಎಲ್ಎ ಗುಂಡೂರಾವ್ ಸರ್ ಹತ್ರ ಹೇಳ್ತೀರಾ? ಯಾರಪ್ಪ ಅವ್ರನ್ನೆಲ್ಲ ನಮ್ಗೆ ಸಿಗ್ತಾರವ ಅವರು. ಒಂಚೂರು ತಿಳುವಳಿಕೆ ಅನ್ನೋದೇ ಇಲ್ಲ ಮೇಡಮ್, ತಿಳುವಳಿಕೆ ಇಲ್ಲ. ನನಗೂ ಸೇರಿ ನನಗೂ ಇಲ್ಲ. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ, ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನಾವು ಗಾಂಧಿನಗರ ಕಾನ್ಸ್ಟಿಟ್ಯೂನ್ಸಿಯ ಭುವನೇಶ್ವರಿ ನಗರ ವಾರ್ಡ್ ಅಲ್ಲಿ ನಾವಿದ್ದೇವೆ. ಭುವನೇಶ್ವರಿ ನಗರ ವಾರ್ಡ್ ನ ಜನರ ಸಮಸ್ಯೆಗಳೇನು, ಇವರ ಸಮಸ್ಯೆಗಳಿಗೆ ಎಮ್ಎಲ್ಎ ಸ್ಪಂದಿಸ್ತಾರ? ಜೊತೆಗೆ GBA ಎಲೆಕ್ಷನ್ ಆಗದೆ ಸುಮಾರು ವರ್ಷಗಳೇ ಕಳೆದಿದೆ. ಕಾರ್ಪೊರೇಟರ್ ಇಲ್ಲದೆ ಈ ಪ್ರದೇಶದ ಜನರಿಗೆ ಯಾವ ರೀತಿ ಕಷ್ಟ ಆಗುತ್ತೆ ಎಲ್ಲವನ್ನು ಬನ್ನಿ ಅವ್ರ ಜೊತೆನೆ ಕೇಳ್ಕೊಂಡು ಬರೋಣ. ಪಬ್ಲಿಕ್ ನೆಕ್ಸ್ಟ್ ತಂಡ ಇಂದು ವಾರ್ಡ್ ಸಮೀಕ್ಷೆಗೆ ಹೊರಟಿದೆ. ಈ ಬಾರಿ ನಾವು ಭೇಟಿ ನೀಡಿರೋದು ಭುವನೇಶ್ವರಿ ನಗರ ವಾರ್ಡ್ನಲ್ಲಿ ವಾಸವಾಗಿರುವ ಜನರ ದಿನನಿತ್ಯ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು, ಅವರಿಗೆ ಅಗತ್ಯವಾದ ಮೂಲ ಸೌಕರ್ಯಗಳು ಸಿಗುತ್ತಿವೆಯೇ ಎಂಬುದನ್ನ ನೇರವಾಗಿ ಜನರಿಂದಲೇ ಕೇಳಿಕೊಂಡು ತಿಳಿದುಕೊಳ್ಳಲಿದ್ದೇವೆ. ರಸ್ತೆಗಳ ಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆ, ಕಸದ ವಿಲೇವಾರಿ, ಬೀದಿ ದೀಪಗಳ ಸ್ಥಿತಿ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ತಿಳಿಯುವುದೇ ನಮ್ಮ ಉದ್ದೇಶ. ಜನರು ತಮ್ಮ ವಾರ್ಡ್ ಕುರಿತು ಏನ್ ಹೇಳ್ತಾರೆ, ಆಡಳಿತದಿಂದ ಅವರಿಗೆ ಏನು ನಿರೀಕ್ಷೆ ಇದೆ, ಯಾವ ಸಮಸ್ಯೆಗಳು ವರ್ಷಗಳಿಂದ ಹಾಗೆ ಉಳಿದಿವೆ ಎಂಬುದನ್ನು ಈ ಸಮೀಕ್ಷೆಯಲ್ಲಿ ಕೇಳಲಿದ್ದೇವೆ. ಭುವನೇಶ್ವರಿ ನಗರ ವಾರ್ಡ್ನ ನಿಜವಾದ ಚಿತ್ರಣವನ್ನ ಜನರ ಧ್ವನಿಯ ಮೂಲಕ ನಿಮ್ಮ ಮುಂದೆ ತರುವ ಪ್ರಯತ್ನವೇ ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ ಸಮೀಕ್ಷೆ. ನಾವು ನೋಡ್ತಾ ಇರ್ಬೋದು, ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಟ್ರ್ಯಾಕ್ ಪಕ್ಕಾನೆ ಸಿಕ್ಕಾಪಟ್ಟೆ ಸಿಕ್ಕ ಹಾಗೆ ಕಸಗಳನ್ನು ಎಸ್ದಿರೋದನ್ನು ಕೂಡ ನಾವು ಕಾಣಬಹುದಿಲ್ಲಿ. ಸೊ ನೋಡ್ತಾ ಇರ್ಬೋದು, ಈ ಕಸಗಳಿಗಾಗಿರ್ಬೋದು ಜನರು ಯಾರ ಹತ್ರ ಹೇಳಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವ್ರ ಜೊತೆನೆ ಕೇಳೋಣ. ಭುವನೇಶ್ವರಿ ನಗರ ವಾರ್ಡ್ ಅಲ್ಲಿ ಏನೆಲ್ಲ ಸಮಸ್ಯೆ ಇದೆ ನೀವು ನೋಡುವ ಹಾಗೆ? ಸಮಸ್ಯೆ ಅಂತ ಅಂದ್ರೆ ಈ ಟ್ರಾಫಿಕ್ ಜಾಮು ಇಲ್ಲಿ ಆಗ್ತಾ ಇರುತ್ತಲ್ಲ, ಅದೇ ಅಷ್ಟೇ. GBA ಎಲೆಕ್ಷನ್ ಆಗಿಲ್ಲ, ಇಲ್ಲಿ ಕಾರ್ಪೊರೇಟರ್ ಇಲ್ಲಲ್ಲ, ಇಲ್ಲಿ ಸಮಸ್ಯೆ ಎಲ್ಲ ಬಂದ್ರೆ ಯಾರ ಹತ್ರ ಹೇಳ್ತೀರಾ ನೀವು? ದಿನೇಶ್ ಗುಂಡೂರಾವ್ ಅವರು ಇರ್ತಾರಲ್ಲ, ಅವರು ಕೇಳ್ತಾರೆ. ಹೌದೌದು, ಬರ್ತಾರೆ. ಮಾಮೂಲಿ ರೌಂಡ್ಸ್ ಎಲ್ಲ ಬರ್ತಾರಲ್ಲ, ಅದೇ. ಏನಿದ್ರು ಏನು ಹೇಳಿದ್ರೆ ಸುಖ ಇಲ್ಲ, ಹೇಳಿದ್ರೆ ಏನು ಸುಖ ಇಲ್ಲ, ಸುಮ್ಮನೆ ಕೆಟ್ಟ ಹೆಸರುಗಳು ಬರ್ತಾವೆ ಅಷ್ಟೇ. ಅಯ್ಯೋ, ಒಂದಲ್ಲ 100 ಪ್ರಾಬ್ಲಮ್ ಇದೆ ಮೇಡಮ್. ಫಸ್ಟ್ ರೈಲ್ವೆ ಗೇಟ್ ಒಂದು ಪ್ರಾಬ್ಲಮ್, ಜನಗಳದೇ ಪ್ರಾಬ್ಲಮ್, ಬೇರೆ ಏನು ತೊಂದರೆ ಇಲ್ಲ. ಹೇಳಿ ಮಾತು ಕೇಳಲ್ಲ ಜನಗಳು. ಅಲ್ಲಿ ನಿಂತ್ಕೊಳ್ಳಲ್ಲ, ನಾನು ಹಳ್ಳಿಗೆ ಹೋಗಿ ಬೀಳ್ತೀನಿ ಅಂತ ಜನಗಳು ತುಂಬ್ಕೊಂಡು ಹಿಂಸೆ, ಬೆಳಗ್ಗೆ ಮಾತ್ರ ಹಿಂಸೆ ಕೊಡ್ತಾರೆ. ಆ ಸ್ಕೂಲ್ ಕರ್ಕೊಂಡು ಹೋಗಕ್ಕೆ ಇಲ್ಲಿಂದ ಹೋಗಕ್ಕೆ 5 ನಿಮಿಷಕ್ಕೆ ಅರ್ಧ ಗಂಟೆ ಮಾಡ್ತಾರೆ ಜನಗಳು. ಒಂಚೂರು ತಿಳುವಳಿಕೆ ಅನ್ನೋದೇ ಇಲ್ಲ ಮೇಡಮ್, ತಿಳುವಳಿಕೆ ಇಲ್ಲ. ನನಗೂ ಸೇರಿ ನನಗೂ ಇಲ್ಲ, ನೀ ಅವ್ರಿಗೆ ಅಂತಿಲ್ಲ, ನನಗೂ ಇಲ್ಲ. ನಾನು ಅರ್ಜೆಂಟೆಲ್ಲ ಹೋಗೋನೆ. ನಾನು ನೋಡಿ ಕರ್ಕೊಂಬಂದು ಇವಾಗ ಆರಾಮಾಗಿ ನಿಂತಿದ್ದೀನ, ಗೇಟ್ ಹಾಕಿದೆ, ನಿಂತಿದ್ದೀನಿ. 5 ನಿಮಿಷಕ್ಕೆ ಹೋಗ್ಬೋದು, ಆ ಥರ ಹೋಗೋದೇ ಇಲ್ಲ ಯಾರು. ನಿಂತ್ಕೋಬೇಕು, ಇಲ್ಲ ಹೋಗೋರು ಬಿಡಬೇಕು, ಇಲ್ಲ ಹೋಗೋದು ಇಲ್ಲ. ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೇ. ಈ ರೋಡಲ್ಲಿ ಮಾತ್ರ ಹಿಂಸೆನೇ ಮೇಡಮ್. ಅವಾಗಿಂದ ಇವಾಗ ನನಗೆ 50 ವರ್ಷ ಆಯ್ತು, 50 ವರ್ಷದಿಂದ ಹಂಗೆ ನೋಡ್ತಾ ಇದ್ದೀನಿ ಮೇಡಮ್. ಗೇಟ್ ಹಾಕಿದ್ರೆ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ಎಷ್ಟೋ ಮುಂಚೆ ಬ್ರಿಡ್ಜ್ ಕಟ್ತೀನಿ ಅಂತ ಕಟ್ಟೇ ಇಲ್ಲ. ಭುವನೇಶ್ವರಿ ನಗರ ವಾರ್ಡ್ ಅಲ್ಲಿ ಕಾರ್ಪೊರೇಟರ್ ಇಲ್ಲ. ಏನಾದ್ರೂ ನಿಮ್ಗೆ ಸಮಸ್ಯೆಗಳು ಬಂದ್ರೆ ಯಾರ ಹತ್ರ ಹೇಳ್ತೀರಾ ನೀವು? ಅಭಿ ಅವ್ರ ಹತ್ರ ಹೇಳ್ತೀವಿ. ಯಾರದ ಅಭಿ ಅಂದ್ರೆ? BTS ನಾಗರಾಜ್ ಅವರು. ಓಕೆ, ನಾಗರಾಜ್ ಅವ್ರ ಹತ್ರ ಹೇಳ್ತೀರಾ? ಅವರು ಬಂದು ನಮ್ಗೆ ನಾವೇನಾದ್ರೂ ಹೇಳಿದ್ರೆ ಚಂದಾಗಿ ಬಂದು ಮಾಡಿಕೊಡ್ತಾರೆ. ಮತ್ತೆ ಏನಾದರೂ ಸಾವಾದ್ರೆ ಹೋಗಿ ಹೇಳಿದ್ರೆ 5,000 ಕೊಡ್ತಾರೆ, ಗಾಡಿ ಫ್ರೀ ಮಾಡಿಕೊಡ್ತಾರೆ, ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ತಂದೆ ಮಗ ಇಬ್ಬರು ತುಂಬ ಹೆಲ್ಪ್ ಮಾಡ್ತಾರೆ. ದಿನೇಶ್ ಗುಂಡೂರಾವ್ ಸರ್ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ದಾರೆ? ಅವರು ನಾವು ಹೇಳಿದ್ರು ಈ ಕಡೆ ಬಂದು ಅವಾಗ ಮಾತ್ರ ಹೇಳ್ತಾರೆ ಅಷ್ಟೇ, ಬಂದು ಏನೂ ಮಾಡಲ್ಲ. ಅಲ್ಲಿ ಮುಂದೆ ಹೋಗಿ ನೋಡಿ, ಮನೆ ಬಾಕ್ಲಲ್ಲಿ ಕಸ ಬಂದಿದೆ. ಎಷ್ಟೋ ಹೇಳ್ತೀವಿ, ಅವ್ರು ಬಂದು ಕೇಳಲ್ಲ. ಆ ರೋಡಿಗೆ ವಾಕಿಂಗ್ ಬರೋಗ ಸರ್ ಹಿಂಗಿದೆ ಸರ್ ಅಂದರೆ ಆಯ್ತಮ್ಮ ಯಾವಾಗ ಮಾಡ್ಕೊಡಿ ಅಂತಾರೆ, ಮತ್ತೆ ಬಂದು ಅವ್ರು ಮಾಡಲ್ಲ. ಹಂಗಿದೆ. ನಮಗೆ ಮಾಡೋರು ಇವರೇ, ಶಶಿಯವರು ಮಾಡಲ್ಲ, ಇವರೇ ಮಾಡೋದು. ಅಭಿ ನಾಗರಾಜಣ್ಣ ಅವರೇ ಮಾಡೋದು. ನಮಗೆ BTS ನಾಗರಾಜ್ ಅವ್ರು ಆದರೆ, ಮತ್ತು ಅಭಿ ಆದರೆ, ಆಮೇಲೆ ಅಭಿ ಬಿಟ್ಟರೆ ಐಶ್ವರ್ಯ ಅಂತ ಇದ್ದಾರೆ. ಅವ್ರು 3 ಜನದಲ್ಲಿ ಯಾರೇ ಆದರೂ ನಮಗೆಲ್ಲ ಭಾರಿ ಕಷ್ಟಕ್ಕೆ ಆಗ್ತಾರೆ. ಅವರು ಅರ್ಧ ರಾತ್ರಿಯಲ್ಲಿ ನೀರಿಲ್ಲ ಅಂದು ಓಡ್ಬರ್ತಾರೆ. ಅವ್ರ ಸೀಸನ್ ಇರುವಾಗ ಬೆಳಗ್ಗೆ ಗಂಟನೂ ಅವರು ಓಡಾಡೋರು ಕಾರಲ್ಲಿ. ಎಲ್ಲಿ ನೀರು ಬರ್ತಾ ಇಲ್ಲ, ಎಲ್ಲಿ ನೀರು ಹೋಗ್ತಾ ಇದೆ, ಫೋಲ್ ಆಗ್ತಾ ಇರ್ತದಲ್ಲ, ಅದೆಲ್ಲ ಕಂಡುಹಿಡಿಯೋರು ಅವರು. ಇವಾಗ ಇದ್ದಾರೆ, ಯಾರು ಏನು ಚೆಕ್ ಮಾಡಲ್ಲ. ಆಮೇಲೆ ಏನೇನು ಕಷ್ಟ ಅಂದರೂ ಮನೆ ಪಕ್ಕದಲ್ಲಿದೆ, ಓಡೋಗ್ತೀವಿ, ಹೇಳಿದ್ರೆ ಅದು ಸ್ಪಂದಿಸ್ತಾರೆ. ಇಲ್ಲಿ ಯಾರು MLA ಗೊತ್ತಾ? ಗೊತ್ತಿಲ್ಲ. ಎಷ್ಟನೇ ಕ್ಲಾಸು? 10th. ಆದ್ರೂ MLA ಯಾರಂತ ಗೊತ್ತಿಲ್ಲ? MLA ಗೊತ್ತು. ಯಾರು? ಕೃಷ್ಣಪ್ಪ ಅವರು. ಕೃಷ್ಣಪ್ಪನ? ಇಲ್ಲಿ MLA ಕೃಷ್ಣಪ್ಪನ? ಇನ್ನೇನ, ನಾವು ಅಗ್ರದಲ್ಲಿ ಈಗ ಬಂದಿರೋದು ಈ ಸೈಡ್ಗೆ. ದಿನೇಶ್ ಗುಂಡೂರಾವ್ ಅಂದ್ರೆ ಗೊತ್ತಾ? ಗೊತ್ತು. ಯಾರು? ಅಲ್ಲಿ ದಿನೇಶ್ ಗುಂಡೂರಾವ್ ಹೇಳಿ, ಅವರೇ ಇಲ್ಲಿ MLA.
ಗೊತ್ತಾಯ್ತಾ? SLC ಪಾಸ ನೀನು? ಇನ್ನ ಪಾಸ್ ಆಗಿಲ್ಲ, ಪಾಸ್ ಆಗ್ಬೇಕು. ಪಾಸ್ ಆಗ್ತೀಯಾ? ಆಯ್ತೀನಿ. ಇವಾಗ ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಹೆಂಗೆ ಜನರಿಗೆ ಗ್ಯಾಸ್ ಸಿಗುತ್ತಾ? ಎಷ್ಟು ಕಷ್ಟ ಆಗ್ತಾ ಇದೆ ಗ್ಯಾಸ್ ಇಲ್ಲದೆ? ಇವಾಗ ತಿಂಗಳಿಗೆ ಒಂದ್ಸತಿ ಬುಕ್ ಮಾಡ್ಕೊತಾ ಅವ್ರಿಗೆ ಮಾತ್ರ ಸಿಲಿಂಡರ್ ಸಿಗ್ತಾ ಇದೆ, ಬೇರೆ ಯಾರಿಗೂ ಸಿಲಿಂಡರ್ ಇಲ್ಲ ಮೇಡಮ್. ಮತ್ತೆ ಇನ್ನೊಂದ್ ಏನೋ ಆಗ್ತಾ ಇದೆ ಅಂತ, ಒಂದು 5,000 10,000 ಕೊಟ್ರೆ ಸಿಲಿಂಡರ್ ಕೊಡ್ತೀರಂತೆ ನೀವು, ಹೌದಾ? ಹಂಗಲ್ಲ ಇಲ್ಲ ಮೇಡಮ್, ಆ ಥರ ಎಲ್ಲ ಕೊಡಕ್ಕಾಗುತ್ತೆ. ಮತ್ತೆ ಬುಕಿಂಗ್ ಇವ್ರಿಗೆಲ್ಲ ಕೊಟ್ಬಿಟ್ರೆ ಬುಕಿಂಗ್ ಮಾಡೋರ್ಗೆ ಏನ್ ಮಾಡಲ್ಲ ಮೇಡಮ್, ತುಂಬಾ ಕಷ್ಟ ಆಗುತ್ತಲ್ಲ. ಯಾವುದೇ ರೀತಿ ಕಳ್ಳ ಸಾಗಾಟ ಇಲ್ಲ ಆ ಥರ ಎಲ್ಲ ಏನು ಸದ್ಯಕ್ಕೆ ಏನು ಇಲ್ಲ ಅಂತದೆ. ಸಮಸ್ಯೆ ಇದ್ರೆ ಯಾರತ್ರ ಹೇಳ್ತೀರಾ? ಇಲ್ಲಿ ಕೌನ್ಸಿಲರ್ ಯಾರು ಇರ್ತಾರಲ್ಲ ಅವರು ಫಸ್ಟ್ ಮುಟ್ಟಿಸ್ತೀವಿ, ಅವ್ರ ಕಡೆಯಿಂದ ಮುಟ್ಟಿಸಿ ಆಮೇಲೆ ಏನಾರು ಆಗಿಲ್ಲ. ಎಲೆಕ್ಷನ್ ಆಗಿಲ್ಲ, ಇನ್ನೆಲ್ಲ ಆಗ್ಬೇಕಾ? ಹೌದು ಮೇಡಮ್, ಯಾಕೆ ಆಗ್ಬೇಕು? ಹಾಗಾದ್ರೆ ಚಂದ ಏನಾರು ಇದ್ರೆ ಹೋಗಿ ಇವ್ರನ್ನ ತಕ್ಷಣ ಹೇಳ್ಕೊಳಕ್ಕೆಲ್ಲ ಹೇಳಿಲ್ಲ ಕೊಡ್ಬೋದು ಅಂತ ಅಷ್ಟೇ. ಓಕೆ ಅಮ್ಮ, ಏನ್ ಹೇಳ್ತೀರಾ? ಏನೆಲ್ಲ ಸಮಸ್ಯೆ ಇದೆ? ಏನು ಸಮಸ್ಯೆ ಇಲ್ಲವ, ಹೆಂಗ ಹೋಗುತ್ತೆ ಜೀವನ. ಸಮಸ್ಯೆ ಇದ್ರೆ ಯಾರತ್ರ ಹೇಳ್ತೀರಾ? ನಮ್ಮ ಕೌನ್ಸರ್ ಯಾರತ್ರ? ಇದಾರಲ್ಲ, ಯಾರೋ ಒಂದು ಕೌನ್ಸರ್ ಇದ್ದಾರ ಮಗ. ಓಕೆ, MLA ಗುಂಡೂರಾವ್ ಸರ್ ಹತ್ರ ಹೇಳ್ತೀರಾ? ಯಾರು ಅವ್ರನ್ನೆಲ್ಲ ನಮ್ಗೆ ಸಿಗ್ತಾರವ ಅವರು. ಕೇಳಿದ್ರಲ್ಲ ವೀಕ್ಷಕರೇ, ಭುವನೇಶ್ವರಿ ವಾರ್ಡ್ಗಳಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಇಲ್ಲಿರುವಂತಹ ಹಳ್ಳಿ ಪಟ್ಟಿ ರೈಲ್ವೆ ಪಟ್ಟಿಗಳಿಗೆ ಸೇತುವೆ ಆಗುತ್ತಾ, ಎಲ್ಲದನ್ನು ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.